ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದಗಳು ಅಂದರೆ ಏನು? ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್. ಸಮಾನಾರ್ಥಕ ಪದಗಳು ಸಿನೋನಿಮ್ಸ್. Synonyms are words that have one or two similar meanings to a word. ಸಮಾನಾರ್ಥಕ ಪದಗಳು ಅಂದರೆ ಒಂದು ಪದ ಇರ್ತದೆ, ಒಂದು ಪದಕ್ಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಮಾನವಾದ ಅರ್ಥಗಳನ್ನು ಕೊಡುವ ಪದಗಳು. ಸಮಾನವಾದ ಅರ್ಥಗಳನ್ನು ಕೊಡುವ ಪದಗಳಿಗೆ ಸಮಾನಾರ್ಥ ಪದಗಳು. ಒಂದು ಪದಕ್ಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಮಾನವಾದ ಅರ್ಥಗಳನ್ನು ಕೊಡುವ ಪದಗಳಿಗೆ ಸಮಾನಾರ್ಥಕ ಪದಗಳು ಎನ್ನುತ್ತೇವೆ. ಸಮಾನಾರ್ಥಕ ಪದಗಳು ಎನ್ನುತ್ತೇವೆ. One word having same two meanings. Okay, one word having same two meanings. Synonyms are words that have one or two similar meanings to a word. ಒಂದು ಪದಕ್ಕೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಮಾನವಾದ ಅರ್ಥಗಳನ್ನು ಕೊಡುವ ಪದಗಳಿಗೆ ಸಮಾನಾರ್ಥಕ ಪದಗಳು ಎನ್ನುತ್ತೇವೆ. ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇನೆ. ಈಗ ಉದಾಹರಣೆಗಳು ಕೊಡುವಂಥದ್ದು ಜನರಲ್ ಆಗಿ ಎಕ್ಸಾಮಿಗಳಿಗೆ ಸಾಧಾರಣವಾಗಿ ಬರುವಂಥದ್ದೇ. ಜನರಲ್ ಥಿಂಗ್ ಇದು, ಎಕ್ಸಾಮಿನೇಷನ್ಗೆ ಬರುವಂಥದ್ದು. ಓಕೆ, ಎಕ್ಸಾಮಿನೇಷನ್ಸ್ಗೆ ಸ್ವಲ್ಪ ಇಂಪಾರ್ಟೆಂಟ್, ಹತ್ತಿರವಾಗಿರುವಂಥದ್ದು ನಾನು ಕೊಡ್ತಾ ಹೋಗ್ತೇನೆ. ಓಕೆ, ಎಸ್, ಜನರಲ್ ಲೈಕ್ ಎಕ್ಸಾಮಿನೇಷನ್ ಸಿಲೆಬಸ್ಗೆ ಕೊಡುವಂಥದ್ದು ಇಂಪಾರ್ಟೆಂಟ್ ಒನ್, ಮುಖ್ಯವಾದದ್ದಂತ ಇದು ಇಂಪಾರ್ಟೆಂಟ್ ಒನ್ ಕೊಡ್ತಾ ಹೋಗ್ತೇನೆ. ಫಸ್ಟ್ ವರ್ಡ್ ಇಸ್ ಅಮ್ಮ. ಅಮ್ಮ ಅಂದ್ರೆ ನೋಡಿ ಇಲ್ಲಿ, ಅಮ್ಮ ಅಂದ್ರೆ ಮದರ್. ಓಕೆ, ಸೊ ಒಂದು ಮೀನಿಂಗ್ ತಾಯಿ. ತಾಯಿ ಅಂದ್ರೆ ಏನು? ಮದರ್. ಜನನಿ, ಮಾತೆ, ಜನನಿ, ಇದು ಕೂಡ ಮದರ್. ಇದು ಕೋಮಾ ಸಿಂಬಲ್. ತಾಯಿ, ಜನನಿ, ಇದು ಕೂಡ ಏನು? ಮದರ್, ಮಾತೆ. ತಾಯಿ, ಜನನಿ, ಮಾತೆ, ಸೇಮ್ ಮೀನಿಂಗ್. ಅಮ್ಮ ಅಂದ್ರು ಮದರ್, ತಾಯಿ, ಜನನಿ ಅಂದ್ರು ಮದರ್. ಸೊ ಅದು ಸಿನೋನಿಮ್ಸ್ಗೆ ಹೋಗ್ತದೆ, ಸಮಾನಾರ್ಥಕ ಪದಗಳು. ಅಪ್ಪ. ಅಪ್ಪ ಅಂದ್ರೆ ತಂದೆ, ಜನಕ, ಪಿತ, ಆ ಥರ. ಅಪ್ಪ, ತಂದೆ, ಜನಕ, ಫಾದರ್. ಸೇಮ್ ಮೀನಿಂಗ್. ಇದು ಸಿನೋನಿಮ್ಸ್. ಮೂರನೇದು ಸಮುದ್ರ. ಸಮುದ್ರ, ಸಾಗರ, ಸಾಗರ, ಕಡಲು, ಇದು ಕೂಡ ಸೇಮ್ ಮೀನಿಂಗ್. ಏನು? ಫಸ್ಟ್ ಒನ್ ಅಮ್ಮ, ತಾಯಿ, ಜನನಿ. ಫಸ್ಟ್ ಒನ್ ಯಾವುದು? ಅಮ್ಮ, ತಾಯಿ, ಜನನಿ. ಅಪ್ಪ, ತಂದೆ, ಜನಕ. ಸಮುದ್ರ, ಸಾಗರ, ಕಡಲು. Fourth one is ನೀರು. ನೀರು means ವಾಟರ್ ಅಲ್ವಾ? ನೀರಂದ್ರೆ ವಾಟರ್. ಜಲ, ಉದಕ means also water. Fifth one is ಆಕಾಶ. ಆಕಾಶ
ಆಗಸ ನಭ ಸ್ಕೈ. Next, sixth one, arasa, raja, nripa, king. Same meaning. Seventh one, ಸ್ನೇಹಿತ, ಗೆಳೆಯ, ಮಿತ್ರ, ಫ್ರೆಂಡ್. ಸ್ನೇಹಿತ ಅಂದ್ರೂ ಕೂಡ ಫ್ರೆಂಡ್. ನೀರು, ಜಲ, ಉದಕ, ಆಕಾಶ, ಆಗಸ, ನಭ, ಅರಸ, ರಾಜ, ನೃಪ, ಸ್ನೇಹಿತ, ಗೆಳೆಯ, ಮಿತ್ರ. ನೆಕ್ಸ್ಟ್ ಒನ್, ಏಯ್ತ್ ಒನ್ ನೋಡಿ. ಹೂ, ಫ್ಲವರ್. ಓಕೆ, ಹೂ ಮೀನ್ಸ್ ಏನು? ಫ್ಲವರ್. ಕುಸುಮ, ಪುಷ್ಪ, ಫ್ಲವರ್. ನೈನ್ತ್ ಒನ್, ನಯನ. ಇಂಪಾರ್ಟೆಂಟ್ ಒನ್ ಇದೆಲ್ಲ. ನಯನ, ಐ. ಕಣ್ಣು, ನೇತ್ರ, ಅಕ್ಷಿ, ಇದೆಲ್ಲ ಯಾವುದು? ಸಿನೋನಿಮ್ಸ್ ಆಫ್ ಐಸ್. ಕಣ್ಣು, ನೇತ್ರ. 10ನೇ ಉದಾಹರಣೆ ನೋಡಿ. ಭೂಮಿ ಅಂದ್ರೆ ಏನು? ಅರ್ತ್ ಅಲ್ವಾ? ಭೂಮಿ ಅಂದ್ರೆ ಅರ್ತ್. ಭೂಮಿ. ಇಳೆ, ಪೃಥ್ವಿ, ಧರೆ ಎಲ್ಲ ಬರ್ತದೆ. ಇಳೆ, ಧರೆ ಬರ್ದಿದ್ದೇನೆ ನಾನು, ಈಸಿದು ಬರ್ದಿದ್ದೇನೆ. ಎಸ್, ನೋಡ್ತಾ ಹೋಗಿ. ಹೂ, ಕುಸುಮ, ಪುಷ್ಪ, ನಯನ, ಕಣ್ಣು, ನೇತ್ರ, ಭೂಮಿ, ಇಳೆ, ಧರೆ. ಫ್ಲವರ್ ಇಲ್ಲಿ ಕೂಡ ಸೇಮ್ ಮೀನಿಂಗ್ ಇರ್ತದೆ. ಒಂದು ವರ್ಡ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೇಮ್ ಮೀನಿಂಗ್ಸ್ ಇದ್ರೆ ಅದು ಸಿನೋನಿಮ್ಸ್. ಹೇಳಿದೆ ಅಲ್ವಾ, ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಅದ್ವಿ. ಇದಿಷ್ಟು ಇವತ್ತಿನ ಪದಗಳು. ಅಮ್ಮ ಅಂದರೆ ತಾಯಿ, ಜನನಿ. ಅಪ್ಪ ಅಂದರೆ ತಂದೆ, ಜನಕ. ಸಮುದ್ರ ಮೀನ್ಸ್ ಕಡಲು, ಸಾಗರ. ಜಲ ಮೀನ್ಸ್ ನೀರು, ಉದಕ. ಆಕಾಶ ಮೀನ್ಸ್ ಆಗಸ, ಬಾನು. ಅರಸ ಮೀನ್ಸ್ ರಾಜ, ನೃಪ. ಸ್ನೇಹಿತ ಮೀನ್ಸ್ ಗೆಳೆಯ, ಮಿತ್ರ. ಹೂ, ಕುಸುಮ, ಪುಷ್ಪ. ನಯನ, ಕಣ್ಣು, ನೇತ್ರ. ಭೂಮಿ, ಇಳೆ, ಧರೆ. ಎಸ್, ನಿಮಗೆ ಯಾವುದು ಬೇಕು ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ಟ್ರೈ ಮಾಡ್ತೇನೆ ಅಪ್ಲೋಡ್ ಮಾಡಲಿಕ್ಕೆ. ನನ್ನ ಈ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನೋಟಿಫಿಕೇಷನ್ಗಳು ನಾನು ಅಪ್ಲೋಡ್ ಮಾಡಿದಾಗೆ ಬರ್ತಾ ಹೋಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.